ಮತ್ತೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಆಗಸ್ಟ್ 2ರಂದು ವಿಚಾರಣಾ ಸಂಕಿರಣದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಎಸಿಸಿ ಆಯೋಜಿಸ್ತಾ ಇರುವಂತಹ ವಿಚಾರಣಾ ಸಂಕಿರಣ ಕಾನೂನು ಮಾನವ ಹಕ್ಕು ಮಾಹಿತಿ ವಿಭಾಗದಿಂದ ಕಾನ್ಫರೆನ್ಸ್ ಇದೆ. ಆಗಸ್ಟ್ 2ರಂದು ದೆಹಲಿ ವಿಜ್ಞಾನ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರುಗಳು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಈ ನಾಯಕರುಗಳು ಭಾಗಿಯಾಗಲಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ದೆಹಲಿಗೆ ತೆರಳಬೇಕಾದಂಥ ಪರಿಸ್ಥಿತಿ ಸಿಎಂ ಮತ್ತು ಡಿಸಿಎಂಗೆ ಬಂದಿದೆ. ಎಐಸಿಸಿ ಆಯೋಜಿಸಿದೆ ವಿಚಾರ ಸಂಕಿರಣ. ಈ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಇಬ್ಬರೂ ಕೂಡ ತೆರಳಲಿದ್ದಾರೆ. ಆಗಸ್ಟ್ 2ರಂದು ದೆಹಲಿ ವಿಜ್ಞಾನ ಭವನದಲ್ಲಿಯೇ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಆ ಕಾರ್ಯಕ್ರಮದಲ್ಲಿ ಇವರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಸಿಎಂ ಮತ್ತು ಡಿಸಿಎಂ ಅಂತ. ಕಾರ್ಯಕ್ರಮ ಮುಗಿದ ಬಳಿಕ ಭೇಟಿಗೆ ಸಮಯ ಕೇಳಿದಾರಂತೆ ಸಿಎಂ ಮತ್ತು ಡಿಸಿಎಂ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿಗೆ ಸಮಯಕ್ಕೆ ಮನವಿ ಮಾಡಿದ್ದಾರೆ. ಪವರ್ ಶೇರಿಂಗ್ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಕಳೆದ 2 ಬಾರಿ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಅನ್ನೋದು ಸಿಕ್ಕಿರಲಿಲ್ಲ. ಬಟ್ ಈ ಬಾರಿ ಅವಕಾಶ ಕೇಳಿದಾರಂತೆ. ಈ ಕಾನ್ಫರೆನ್ಸ್ ಮುಗಿದ ಮೇಲೆ ನಮಗೊಂದು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದಾರಂತೆ. ಅಕಸ್ಮಾತ್ ಸಮಯ ಸಿಕ್ತು ಅಂತ ಅಂದರೆ ಈ ಪವರ್ ಶೇರಿಂಗ್ ವಿಚಾರ, ಅದರ ಜೊತೆಗೆ ಈಗಾಗಲೇ MLC ಈ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ. ಸೊ ಆ ಚರ್ಚೆಗಳನ್ನು ಕೂಡ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಒಪ್ಪಿಗೆ ಕೊಡ್ತಾರಾ? ಮೀಟ್ ಮಾಡೋದಕ್ಕೆ ಅವಕಾಶ ಸಿಗತ್ತಾ? ಸಮಯಾವಕಾಶ ಇದೀಗ ಪ್ರಶ್ನೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ವಿದೇಶಿ ಪ್ರವಾಸದಲ್ಲಿದ್ದರೂ ಬಿಹಾರ ಎಲೆಕ್ಷನ್ನ ಮುಂದಿಟ್ಕೊಂಡು ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಮಾತಾಡೋದಕ್ಕೆ ಅಂತ ಕೇಳ್ಕೊಂಡಿದ್ದಾರಂತೆ. ಈ ಹಿಂದೆನೂ ದೆಹಲಿಗೆ ಹೋದವರು ಹಾಗೆ ಕೈ ಬೀಸ್ಕೊಂಡು ವಾಪಸ್ ಬಂದಿದ್ರು. ಇಲ್ಲಿ ಒಂದ್ಸತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮಾತಾಡ್ಕೊಂಡು ಬಂದರು, ಇನ್ನೊಮ್ಮೆ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತಾಡ್ಕೊಂಡು ಬಂದರು. ಬಟ್ ರಾಹುಲ್ ಗಾಂಧಿ ಅವ್ರು ಸಿಕ್ಕಿರಲಿಲ್ಲ ಮಾತಾಡೋದಕ್ಕೆ. ಈ ಬಾರಿ ಹೇಗಾದರೂ ಮಾಡಿ ಅವಕಾಶ ಬೇಕು ಅಂತ ಕೇಳಿದ್ದಾರೆ. ಒಂದು ವೇಳೆ ಅವಕಾಶ ಸಿಕ್ತು ಅಂತಂದರೆ ಸಾಕಷ್ಟು ವಿಷಯಗಳನ್ನು ಅಧಿಕೃತವಾಗಿ ಅನೌನ್ಸ್ ಮಾಡೋದಕ್ಕೆ ಡಿಸಿಷನ್ ತೆಗೆದುಕೊಳ್ಬೇಕಾಗಿದೆ. ಆ ನಿರ್ಧಾರಗಳನ್ನು ಕೈಗೊಳ್ಳಬಹುದಾದ ಸಾಧ್ಯತೆಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯ ಸಿಗಬೇಕು. ಸಮಯ ಸಿಗುತ್ತಾ ಅನ್ನೋದು ನೋಡಬೇಕಿದೆ.